ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಈ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನ ಅಂದ ಮೇಲೆ ಕಷ್ಟ ಸುಖ ಎರಡೂ ಇರುತ್ತವೆ. ಕೆಟ್ಟ ಸಮಯ ಎಲ್ಲರ ಜೀವನದಲ್ಲೂ ಬರುತ್ತದೆ. ಆದರೆ ಆ ಕೆಟ್ಟ ಸಮಯ ಮುಗಿದ ನಂತರ ಬರುವ ಸುದಿನಗಳು ನಮ್ಮ ಹಳೆಯ ನೋವನ್ನೆಲ್ಲ ಮರೆಸುತ್ತವೆ. ನೀವು ಕುಂಭ ರಾಶಿಯವರಾಗಿದ್ದರೆ ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡ, ಆರ್ಥಿಕ ಮುಗ್ಗಟ್ಟು ಅಥವಾ ಕೆಲಸದಲ್ಲಿನ ಅಡೆತಡೆಗಳಿಗೆ ಈಗ ಮುಕ್ತಿ ಸಿಗುವ ಕಾಲ ಬಂದಿದೆ. ಹೌದು, 2026 ಜೂನ್ ತಿಂಗಳು ಕುಂಭ ರಾಶಿಯವರಿಗೆ ಅಥವಾ ಕುಂಭ ಲಗ್ನದವರಿಗೆ ಅತ್ಯಂತ ಮಹತ್ವದ ತಿಂಗಳಾಗಲಿದೆ. ಈ ತಿಂಗಳು ನಿಮಗೆ ಪ್ರಕೃತಿಯಿಂದಲೇ 3 ದೊಡ್ಡ ಶುಭ ಸಂಕೇತಗಳು ಸಿಗಲಿವೆ. ಅಶುಭ ಗ್ರಹಗಳು ಕೂಡ ನಿಮಗೆ ಶುಭ ಫಲ ನೀಡಲು ಸಜ್ಜಾಗಿವೆ. ನಿಮ್ಮ 7ನೇ ಶನಿಯ ಪ್ರಭಾವ ಈಗ ಕಡಿಮೆಯಾಗುತ್ತಾ ಬರುತ್ತಿದೆ. ಹಾಗಾದರೆ ಆ 3 ಶುಭ ಸಂಕೇತಗಳು ಯಾವುವು? ನಿಮ್ಮ ಜೀವನ ಹೇಗೆ ಬದಲಾಗಲಿದೆ? ನೀವು ಮಾಡಬೇಕಾದ ಪರಿಹಾರಗಳೇನು? ಈ ಎಲ್ಲ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಅರ್ಧ ಮಾಹಿತಿಯು ಅಪಾಯಕಾರಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಮೊದಲನೇ ಶುಭ ಸಂಕೇತ, ರಾಹುವಿನ ಅದ್ಭುತ ಪ್ರಭಾವ. ವೀಕ್ಷಕರೇ, ಸಾಮಾನ್ಯವಾಗಿ ರಾಹು ಎಂದರೆ ಎಲ್ಲರೂ ಹೆದರುತ್ತಾರೆ. ರಾಹು ಜೀವನವನ್ನು ಹಾಳು ಮಾಡುತ್ತಾನೆ ಎಂದು ಅನೇಕ ಜ್ಯೋತಿಷಿಗಳು ಹೇಳುವುದನ್ನು ನೀವು ಕೇಳಿರಬಹುದು. ಆದರೆ ನೆನಪಿಡಿ, ರಾಹು ಯಾವಾಗಲೂ ಕೆಟ್ಟವನಲ್ಲ. ನಿಮ್ಮ ಕುಂಭ ರಾಶಿಯ ಲಗ್ನದಲ್ಲಿ ಕುಳಿತಿರುವ ರಾಹು ಈಗ ರಾಜನ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ರಾಹು ಬಲಶಾಲಿಯಾಗಿದ್ದರೆ ಒಬ್ಬ ಬಡವನನ್ನು ಕೂಡ ಕೋಟ್ಯಾಧಿಪತಿಯನ್ನಾಗಿ ಮಾಡುವ ಶಕ್ತಿ ಅವನಲ್ಲಿದೆ. ರಾಹುವು ಶನಿದೇವನ ಮಿತ್ರನಾಗಿದ್ದು ನಿಮ್ಮ ರಾಶ್ಯಾಧಿಪತಿ ಶನಿಯೇ ಆಗಿರುವುದರಿಂದ ರಾಹು ಈಗ ನಿಮಗೆ ಶುಭ ಫಲಗಳನ್ನು ನೀಡಲಿದ್ದಾನೆ. ಈ ಸಮಯದಲ್ಲಿ ನಿಮಗೆ ಹಣದ ಕೊರತೆ ಕಾಡುವುದಿಲ್ಲ. ನೀವು ಮಾಡುವ ಸಣ್ಣ ಪ್ರಯತ್ನಗಳು ಕೂಡ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತವೆ. ನಿಮ್ಮಲ್ಲಿರುವ ಆಲಸ್ಯ ದೂರವಾಗಿ ಒಂದು ರೀತಿಯ ಹೊಸ ಹುರುಪು ಮೂಡಲಿದೆ. ಚಾಣಾಕ್ಷತನದಿಂದ ನೀವು ಹಣ ಗಳಿಸುವ ದಾರಿಗಳನ್ನು ಕಂಡುಕೊಳ್ಳುತ್ತೀರಿ. ಇಲ್ಲಿ ನಿಮ್ಮವರ ಸಹಕಾರವು ನಿಮಗೆ ಲಭಿಸುವುದು ಹೆಚ್ಚು ಲಾಭದ ಯೋಗವನ್ನು ಸೃಷ್ಟಿಸಲಿದೆ. ಸಲಹೆ ಮತ್ತು ಪರಿಹಾರ. ರಾಹುವನ್ನು ನಿಮ್ಮ ಪರವಾಗಿ ಇಟ್ಟುಕೊಳ್ಳಲು ಒಂದು ಸರಳ ಪರಿಹಾರವೆಂದರೆ ಕೊರಳಿನಲ್ಲಿ ಬೆಳ್ಳಿಯ ಚೈನ್ ಧರಿಸುವುದು. ನಿಮ್ಮ ತಂದೆಯವರ ಸೇವೆ ಮಾಡಿ ಮತ್ತು ಅವರ ಆಶೀರ್ವಾದ ಪಡೆಯಿರಿ. ಪ್ರತಿದಿನ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಇಷ್ಟು ಮಾಡುವುದರಿಂದ ರಾಹು ನಿಮಗೆ ಅಪಾರ ಸಂಪತ್ತನ್ನು ನೀಡಲಿದ್ದಾನೆ. ಎರಡನೇ ಶುಭ ಸಂಕೇತ, ಉಚ್ಚ ಗುರುವಿನ ಸಂಚಾರ. ಇನ್ನು ಎರಡನೇ ದೊಡ್ಡ ಶುಭ ಸಂಕೇತವೆಂದರೆ ದೇವಗುರು ಬೃಹಸ್ಪತಿಯ ಸಂಚಾರ. ಗುರುವು ತನ್ನ ಉಚ್ಚ ರಾಶಿಯಲ್ಲಿ 6ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಕುಂಭ ರಾಶಿಯವರಿಗೆ ಗುರುವು ಲಾಭದ ಸ್ಥಾನದ ಅಧಿಪತಿಯಾಗಿದ್ದಾನೆ. ಲಾಭದ ಅಧಿಪತಿ ಉಚ್ಚನಾದಾಗ ನಿಮಗೆ ಹಣದ ಮಳೆ ಸುರಿಯುವ ಅವಕಾಶಗಳಿವೆ. ವಿಶೇಷವಾಗಿ ವೈದ್ಯರು, ವಕೀಲರು, ಸಲಹೆಗಾರರು, ಯೋಗ ಶಿಕ್ಷಕರು ಅಥವಾ ಬೋಧನಾ ವೃತ್ತಿಯಲ್ಲಿರುವವರಿಗೆ ಈ ಸಮಯವು ಬಂಗಾರದಂತಿರಲಿದೆ. ನಿಮ್ಮ ಕೆಲಸದಲ್ಲಿ ನೀವು ದಿನದಿಂದ ದಿನಕ್ಕೆ ಪ್ರಗತಿ ಕಾಣುತ್ತೀರಿ. ನಿಮ್ಮ ಸಲಹೆಯಿಂದ ಜನರ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಅದರಿಂದ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಎಚ್ಚರಿಕೆ, ಗುರುವು 6ನೇ ಮನೆಯಲ್ಲಿರುವುದರಿಂದ ಕೆಲವು ಎಚ್ಚರಿಕೆಗಳು ಅಗತ್ಯ. 6ನೇ ಮನೆ ರೋಗ ಮತ್ತು ಶತ್ರುಗಳ ಮನೆ ಕೂಡ ಹೌದು. ನೀವು ಅನಾವಶ್ಯಕವಾಗಿ ಬೇರೆಯವರ ಜಗಳದಲ್ಲಿ ತಲೆ ಹಾಕಬೇಡಿ. ಪರಿಚಯವಿಲ್ಲದವರಿಗೆ ಸಲಹೆ ನೀಡಲು ಹೋಗಿ ಹೊಸ ಶತ್ರುಗಳನ್ನು ಸೃಷ್ಟಿಸಿಕೊಳ್ಳಬೇಡಿ. ನಿಮ್ಮ ಕೆಲಸದ ಮೇಲೆ ಗಮನವಿಡಿ. ಇಲ್ಲವಾದರೆ ಚಿಕ್ಕ ಪುಟ್ಟ ವಂಚನೆಗಳು ಅಥವಾ ಬೆನ್ನು ನೋವಿನಂತಹ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. 3ನೇ ಶುಭ ಸಂಕೇತ, ಸೂರ್ಯನ ದಿವ್ಯ ದೃಷ್ಟಿ. 3ನೇ ಶುಭ ಸಂಕೇತ ಸೂರ್ಯ ದೇವರಿಂದ ಬರಲಿದೆ. ಸೂರ್ಯನು ನಿಮ್ಮ 5ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಇದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ವೃತ್ತಿ ಜೀವನದಲ್ಲಿ ನೀವು ಮಿಂಚಲಿದ್ದೀರಿ. ಕೇವಲ ನಿಮ್ಮದಲ್ಲ, ನಿಮ್ಮ ಮಕ್ಕಳ ವೃತ್ತಿ ಜೀವನದಲ್ಲೂ ದೊಡ್ಡ ಬದಲಾವಣೆಗಳು ಕಂಡುಬರಲಿವೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲೂ ಈ ಸಮಯ ಉತ್ತಮವಾಗಿದೆ. ಪ್ರೇಮ ಸಂಬಂಧಗಳು ಗಟ್ಟಿಯಾಗಲಿವೆ. ಆದರೆ ನೆನಪಿಡಿ, ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮಾತಿನ ಮೇಲೆ ನಿಯಂತ್ರಣವಿರಲಿ. ಸಮಾಜದ ದೊಡ್ಡ ವ್ಯಕ್ತಿಗಳ ಪರಿಚಯ ನಿಮಗಾಗಲಿದೆ. ಇದನ್ನು ನಿಮ್ಮ ಪ್ರಗತಿಗೆ ಬಳಸಿಕೊಳ್ಳಿ. ವೀಕ್ಷಕರೇ, ಒಟ್ಟಾರೆಯಾಗಿ ಜೂನ್ 2026 ಕುಂಭ ರಾಶಿಯವರಿಗೆ ಹೊಸ ಭರವಸೆಯ ತಿಂಗಳಾಗಿದೆ. ರಾಹು, ಗುರು ಮತ್ತು ಸೂರ್ಯ ಈ 3 ಗ್ರಹಗಳು ನಿಮ್ಮ ಪರವಾಗಿದ್ದಾರೆ. ಆದರೆ ಜ್ಯೋತಿಷ್ಯವು ದಾರಿದೀಪವಿದ್ದಂತೆ ಹಾರ್ಡ್ ವರ್ಕ್ ಮಾಡುವುದು ನಿಮ್ಮ ಜವಾಬ್ದಾರಿ. ಹಿರಿಯರ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಮಾಡುವುದು ನಿಮಗೆ ಹೆಚ್ಚಿನ ಲಾಭ ನೀಡುತ್ತದೆ. ಪ್ರತಿಯೊಬ್ಬರ ಜೀವನದ ಮೇಲೆ ಅವರವರ ಜನ್ಮ ಕುಂಡಲಿಯೂ ಪ್ರಭಾವ ಬೀರುತ್ತದೆ. ಆದ್ದರಿಂದ ಹೆಚ್ಚಿನ ಮಾರ್ಗದರ್ಶನಕ್ಕಾಗಿ ನಿಮ್ಮ ವೈಯಕ್ತಿಕ ಕುಂಡಲಿಯನ್ನು ಪರಿಶೀಲಿಸಿಕೊಳ್ಳುವುದು ಉತ್ತಮ. ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ನೀಡಿದ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಕುಂಭ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭವಾಗಲಿ. ನಮಸ್ಕಾರ.